ಮೇಡಮ್ ಒನ್ ಸೆಕೆಂಡ್. ಅಡಿಕೆ ಬೆಳೆಗಾರರಿಗೆ ಸಿದ್ದು ಬಜೆಟ್ನಲ್ಲಿ ಶುಭ ಸುದ್ದಿ. ಅಡಿಕೆ ಬೆಳೆಗಾರರ ಸಮಸ್ಯೆ ಗಮನದಲ್ಲಿಟ್ಟುಕೊಂಡು ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ಎಲೆ ಚುಕ್ಕೆ ಹಳದಿ ಎಲೆ ರೋಗ ನಿಯಂತ್ರಣಕ್ಕೆ 10 ಕೋಟಿ ರೂಪಾಯಿ. ರೋಗಗಳ ನಿಯಂತ್ರಣಕ್ಕಾಗಿ ಅಧ್ಯಯನ ಚಟುವಟಿಕೆಗಳಿಗೆ ನೆರವು. ತೋಟಗಾರಿಕೆ ಉತ್ಪನ್ನಗಳ ಸಂಸ್ಕರಣೆಗೆ 64 ಕೋಟಿ ರೂಪಾಯಿ ವೆಚ್ಚದ ಕೋಲ್ಡ್ ರೂಮ್. ಅಡಿಕೆ ತೆಂಗು ಬೆಳೆಗೆ ಕಾಣಿಸಿಕೊಳ್ಳುವ ಕಪ್ಪು ತಲೆ ಹುಳುಗಳ ನಿಯಂತ್ರಣಕ್ಕೆ ಕ್ರಮ. ಬಿಳಿ ನೊಣಗಳ ನಿಯಂತ್ರಣಕ್ಕಾಗಿ ಸಮುದಾಯ ಆಧಾರಿತ ಕ್ರಮ. ಕೃಷಿ ವಿವಿ ಕೃಷಿ ವಿಜ್ಞಾನ ಕೇಂದ್ರಗಳ ಸಹಯೋಗದಲ್ಲಿ ಜಾರಿ. ಎಸ್ ನೋಡಿ ಈಗ ನಮ್ಮ ಮಿತ್ರರು ಮಾತಾಡ್ತಾ ಇದ್ರು ಏನು ಅಂತ ಹೇಳಿದ್ರೆ, ಈಗ ಅವಾಗಲೇ ನಾವು ಏನು ಸುಮ್ಮನೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇಲ್ದರೆ ಮಾತಾಡಬಾರ್ದು. ಈಗ ಮೊದಲನೇ ಬಾರಿ ನೀವು ಕೂಡ ಕ್ರಿಟಿಸೈಸ್ ಮಾಡಿದ್ರೆ, ರಾಜ್ಯದ ಎಲ್ಲ ಮಾಧ್ಯಮಗಳು ಕ್ರಿಟಿಸೈಸ್ ಮಾಡೋದು ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ಮನೆಯಲ್ಲಿ ಇರ್ತಕ್ಕಂಥ ಹಾಲು ಮೊಸರಿಗೆ GST ಹಾಕ್ತವ್ರು ಯಾರು? ಇವರೇನೆ. ಹಾಲು ಮೊಸರು ಬಿಡ್ದಂಗೆ ಕೊಳ್ಳೆ ಹೊಡೆದಿದ್ದು ಇದು BJP ಸರ್ಕಾರ. ಸೊ ಹಾಗಾಗಿ ಹಾಲು ಬೆಲೆ ಜಾಸ್ತಿ ಮಾಡ್ತಕ್ಕಂಥದ್ದು, ನಾವೇನು ರೈತರಿಗೆ ಹೋಗ್ತಕ್ಕಂಥ ಒಂದು ಸಹಾಯಧನವನ್ನು ರೈತರಿಗೆ ಹೋಗ್ಲಿ ಅಂತೇಳಿ ಜಾಸ್ತಿ ಮಾಡಿ ಸರ್ಕಾರ ತಗೊಳ್ತಾ ಇಲ್ಲ ಅದನ್ನ. ಇವರು ಅದನ್ನ ಟ್ಯಾಕ್ಸ್ ಹಾಕಿದ್ರು, ಟ್ಯಾಕ್ಸ್ GST ಹಾಕಿದ್ರು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಏನು ಸರಿಸುಮಾರು 1 ಲಕ್ಷ ಕೋಟಿ ಏನು ಇದು ಲೀಟರ್ ಜನರೇಟ್ ಆಗ್ತಾ ಇದೆ. ಸರಿ, 1 ಕೋಟಿ ಲೀಟರ್ ಏನು ಜನರೇಟ್ ಆಗ್ತಾ ಇದೆ ರಾಜ್ಯದಲ್ಲಿ, ಅದಕ್ಕೆ 1 ರೂಪಾಯಿ ಅಥವಾ 30 ಪೈಸೆ ಅಂತ ಅಂದ್ರು ಎಷ್ಟು GST ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ? ಅಂದ್ರೆ ಕೇಂದ್ರ ಸರ್ ಪ್ಲೀಸ್ ಆಮೇಲೆ ಮಾತಾಡಿ. ಕೇಂದ್ರ ಸರ್ಕಾರ ಕೊಳ್ಳೆ ಹೊಡಿತಾ ಇದೆ, ಎಲ್ಲಾದ್ರಲ್ಲೂ ಕೊಳ್ಳೆ ಹೊಡಿತಾ ಇದೆ. ಸೊ ಹಾಗಾಗಿ ಬೆಲೆ ಪ್ಲೀಸ್ 9 ತಿಂಗಳಿಂದ ಪ್ಲೀಸ್ ಕೋಟಿ ನೀವು ರೈತರಿಗೆ ಬಾಕಿ ಕೊಡಬೇಕು. ಆಮೇಲೆ ಬರ್ದಿಟ್ಕೊಳ್ಳಿ ಸರ್, ಬರ್ದಿಟ್ಕೊಳ್ಳಿ. ನೀವು ಮಾತಾಡಿ, ಒಂದು ನಿಮಿಷ ಸರ್, ಬರ್ದಿಟ್ಕೊಳ್ಳಿ ಸರ್. ನೋಡಿ, ಮೊದಲನೇದು. ಸೊ ಎರಡನೇ ವಿಚಾರ ಮಾತಾಡ್ತಾ ಇದ್ರು ಏನು ಅಂತಂದ್ರೆ, ಈಗ ನೀರಾವರಿ ಯೋಜನೆಗಳಿಗೆ ದುಡ್ಡಿಟ್ಟಿಲ್ಲ. ರಾಜ್ಯ ಸಹ ಒಪ್ಕೊಳ್ತೇವೆ, ನಾವು 1.5 ಲಕ್ಷ ಕೋಟಿ 5 ವರ್ಷದಲ್ಲಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ವಿ. ಪ್ರತಿ ವರ್ಷ 30,000 ಕೋಟಿ ಖರ್ಚು ಮಾಡ್ತಿದ್ವಿ ಅಂತ ಹೇಳಿದ್ವಿ. ರಾಜ್ಯದಲ್ಲಿರ್ತಕ್ಕಂಥ ಯೋಜನೆಗಳವು ಮೇಕೆದಾಟು, ಕೃಷ್ಣ, ಎತ್ತಿನ ಹೊಳೆ ಮತ್ತೆ ಕಳಸಾ ಬಂಡೂರಿ, ಈ ತರ ಒಂದು 4-5 ಯೋಜನೆಗಳಿದ್ದಾವೆ. ಈ 4-5 ಯೋಜನೆಗಳನ್ನ ಮುಗಿಸ್ಬೇಕು ಅಂತೇಳಿ ನಾವು ಅನೌನ್ಸ್ ಮಾಡಿದ್ವಿ. ಈಗ ಪರ್ಮಿಷನ್ ಕೊಡ್ಬೇಕಾಗಿರ್ತಕ್ಕಂಥದ್ದು ಯಾರು? ಕೇಂದ್ರ ಸರ್ಕಾರ. ಇಲ್ಲಿವರೆಗೂ ಈ ಯೋಜನೆಗೆ ಪರ್ಮಿಷನ್ ಕೊಟ್ಟಿದ್ಯಾ? ಇಲ್ಲಿವರೆಗೂ DPR ಸಬ್ಮಿಟ್ ಮಾಡಿ 5 ವರ್ಷ ಆಯ್ತು. ನಮ್ಮ ಹಿಂದಿನ ಸರ್ಕಾರದಲ್ಲೇ ಸಬ್ಮಿಟ್ ಮಾಡಿದ್ದೀವಿ. ರಿವೈಸ್ಡ್ DPR ಅನ್ನು ನಾವು ಸಬ್ಮಿಟ್ ಮಾಡಿದ್ದೇವೆ. DK ಶಿವಕುಮಾರ್ ಸಬ್ಮಿಟ್ ಮಾಡಿದ್ದಾರೆ. ಹೋಗಿ ಕೇವಲ 3 ತಿಂಗಳಿಂದ ಹೋಗಿ ರಿವೈಸ್ ಕೊಟ್ಟಿದ್ದಾರೆ. ಬರೀ ಕುಡಿಲಾರ್ದವ್ರಿಗೆ ನೆಲ ಡೊಂಕೋನಾಗೆ BJPಯ ವೈಫಲ್ಯಗಳನ್ನ ಜೋರಾಗಿ ಕಿರಿಚಿಬಿಟ್ರೆ ಆಗ್ತದೆ ಅಂತ ಒಂದು ಕೇಳಿಸ್ಕೊಳ್ಳಿ. ಓಕೆ. ಸೊ ಹಾಗಾಗಿ ಬಿಜೆಪಿ ಕೇಂದ್ರ ನಾಲಾಯಕ ಸರ್ಕಾರ ಕನ್ನಡಿಗರಿಗೆ ಅನ್ಯಾಯ ಮಾಡಿದೆ. ಆಯ್ತು, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಒಂದು ನಿಮಿಷ ಪ್ಲೀಸ್ ವೇಟ್. 5,300 ಕೋಟಿನ ಎತ್ತಿನ ಹೊಳೆ ಕೊಡ್ತೀನಿ ಅಂತ